ಮಸ್ಟ ಹೇಳ್ದೆ ತಾನೇ ವಿಡಿಯೋ ಮುಂದೆ ಮಾಡ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ಏನಾದರೂ ಒಂದು ಆಗಬೇಕು. ಓಕೆ, ಇವತ್ತು ನಾನು ಇವೆರಡೇ ಐಟಮ್ಸ್ ಇಟ್ಕೊಂಡು ನಾನು ಕಂಪ್ಲೀಟ್ ಐ ಮೇಕಪ್ ಹೇಗೆ ಮಾಡ್ತೀನಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಡಿಸ್ಕ್ಲೈಮರ್, ನಾನು ಯಾವುದೇ ಮೇಕಪ್ ಆರ್ಟಿಸ್ಟ್ ಅಲ್ಲ ಆ್ಯಂಡ್ ತುಂಬ ಮೇಕಪ್ ಬಗ್ಗೆ ನಾಲೆಜ್ ಇರೋಳು ಅಲ್ಲ ಆ್ಯಂಡ್ ಇನ್ಫ್ಲುಯೆನ್ಸರ್ ಅಂತೂ ಮೊದಲೇ ಅಲ್ಲ. ಬಟ್ ಇವೆರಡೇ ಐಟಮ್ಸ್ ಅಂತ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ನಂತರ ಸಿಂಪಲ್ ಹುಡುಗಿರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದು ಐಬ್ರೋ ಪೆನ್ಸಿಲ್, ಸ್ವಿಸ್ ಬ್ಯೂಟಿ ಅವ್ರದ್ದು ನಾರ್ಮಲ್ ಐಬ್ರೋ ಪೆನ್ಸಿಲ್ ಆ್ಯಂಡ್ ಇದ್ರ ಜೊತೆ ಒಂದು ಬ್ರಷ್ ಇದೆ. ಓಕೆನಾ? ಸೊ ಫಸ್ಟಾಗಿ ನಿಮ್ಮ ಐಬ್ರೋ ಲಾಸ್ಟ್ ಹೇರ್ ಲೈನ್ ಏನಿದೆ ಅಲ್ಲಿ ಸಣ್ಣದಾಗಿ, ತುಂಬ ಡಾರ್ಕ್ ಆಗಲ್ಲ, ಸಣ್ಣದಾಗಿ ಒಂದು ಲೈನ್, ಜಸ್ಟ್ ಅದು ನಿಮ್ಗೆ ಕಾಣಿಸ್ಬೇಕಷ್ಟೇ. ಸೊ ನಂದು ಐಬ್ರೋ ಆ್ಯಕ್ಚುಲಿ ಎಂಡಲ್ಲಿ ಶಾರ್ಟ್ ಇದೆ, ಸೊ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಇದಾದಮೇಲೆ ಈ ಬ್ರಷ್ ಏನಿರುತ್ತೆ ಅಲ್ಲ, ಇದರಲ್ಲಿ ಲೈಟಾಗಿ ಬ್ರಷ್ ಮಾಡಿ. ನೀವು ಆ ಲೈನ್ ಏನು ಕೊಟ್ಟಿದ್ದೀರಲ್ಲ ಅದರಿಂದ ಮೇಲೆ ಹಾಗೆಯೇ ಬ್ರಷ್ ಮಾಡಿ. ಸರಿ? ಆ್ಯಂಡ್ ಎಟ್ ದ ಎಂಡ್ ಏನಾದರೂ ಎಕ್ಸ್ಟ್ರಾ ನಿಮಗೆ ಶೇಪ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಷ್ಟೇ, ನೋಡ್ಬೋದು. ಸೊ ಕಂಪ್ಲೀಟ್ ನಿಮ್ಗೆ ಆ ನ್ಯಾಚುರಲ್ ಲೈನ್ಸ್ ಕಾಣುತ್ತೆ, ಯಾವುದೇ ಥರ ಏನೋ ಪೇಂಟ್ ಮಾಡ್ದಂಗೆ ಅನಿಸಲ್ಲ. ಸೊ ದ್ಯಾಟ್ ಈಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಬೇಕಿರೋದು ಐಲೈನರ್. ಇದು ಲ್ಯಾಕ್ಮೆ ಐಲೈನರ್. ಯಾವಾಗ ಐಲೈನರ್ ಹಾಕಿದ್ರೂ ಒಂದು ಪರ್ಫೆಕ್ಟ್ ಲೈನ್ ಬರುತ್ತೆ. ಇವತ್ತು ವೀಡಿಯೋ ಮುಂದೆ ಮಾಡ್ತಾ ಇದ್ದೀನಿ, ಬರುತ್ತಲ್ವ ಗೊತ್ತಿಲ್ಲ. ಇನ್ ಕೇಸ್ ಬರಲಿಲ್ಲ ಅಂದರೆ ಯಾರೂ ನಗಬಾರ್ದು, ಆಯಿತಾ? ಸೊ ಇಲ್ಲಿ ನಿಮ್ಮ ಇನ್ನರ್ ಕಾರ್ನರ್, ಐಸ್ ಕಾರ್ನರಿಂದ ಒಂದು ಸಣ್ಣ ಲೈನ್ ಟಿಲ್ ದ ಎಂಡ್, ಆಯಿತಾ? ಇಲ್ಲಿವರೆಗೂ. ಆ್ಯಂಡ್ ಎಂಡಲ್ಲಿ ಬಂದಾಗ ಈ ಲಾಸ್ಟ್ ಪಾಯಿಂಟ್ ಏನಿದೆ ಇಲ್ಲಿಂದ ಒಂದು ಸಣ್ಣ ಲೈನ್, ಇಷ್ಟೇ. ಎಸ್, ದಟ್ ಈಸ್ ಇಟ್. ಆ್ಯಂಡ್ ಸೊ ಕೆಳಗಡೆ ನಾವೇನು ಕಾಜಲ್ ಅಪ್ಲೈ ಮಾಡ್ತೀವಲ್ವಾ, ಸೊ ಇಲ್ಲಿ ಸ್ವಲ್ಪ ಮಾತ್ರ ಒಂದು ಸಣ್ಣದಾಗಿ ಲೈನ್. ದಟ್ ಈಸ್ ಇಟ್. ಐ ಆಮ್ ಅ ಪ್ರೋ, ಯು ನೋ. ಇವಾಗ ಸೇಮ್ ರಿಪೀಟ್ ಮಾಡೋಣ ಫಾರ್ ದಿಸ್ ಸೈಡ್. ಮಸ್ಟ ಹೇಳ್ದೆ ತಾನೇ ವಿಡಿಯೋ ಮುಂದೆ ಮಾಡ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ಏನಾದರೂ ಒಂದು ಆಗಬೇಕು. ನಾನು ನಿಮ್ಗೆ ಗೊತ್ತಾ, ನಾನು ಕಾಲೇಜ್ಗೆ ಹೋಗುವಾಗ, ಈವನ್ ಸ್ಕೂಲ್ ಡೇಸಲ್ಲೂ ಐ ಯೂಸ್ ಟು ಅಪ್ಲೈ ಅ ಪರ್ಫೆಕ್ಟ್ ಐಲೈನರ್. ಸರಿನಾ? ಎಲ್ಲರೂ ಕೇಳೋರು ಕಾಲೇಜಲ್ಲಿ, ಏನಾರೋ ಕ್ಲಾಸ್ಗೆ ಹೋಗಿದ್ಯಾ, ಹೇಗೆ ಕಲ್ತ್ಕೊಂಡೆ ಅಂತ. ಆ್ಯಂಡ್ ಹೋಗ್ತಾ ಹೋಗ್ತಾ ಲೈಫ್ ಎಷ್ಟು ಬ್ಯುಸಿ ಆಗೋಗುತ್ತೆ ಅಂದರೆ ವಿ ಫರ್ಗೆಟ್ ಎವ್ರಿಥಿಂಗ್. ಲೈಕ್ ನಮಗೇನು ಇಷ್ಟ ಆಗುತ್ತೆ, ಏನು ಎಲ್ಲನೂ ಮರ್ತುಬಿಡ್ತೀವಿ. ಆ್ಯಂಡ್ ಹಾಗೆ ನನಗೆ ಆ ಒಬ್ಸೆಷನ್ ಏನಿತ್ತಲ್ವ, ಮೇಕಪ್ ಮಾಡ್ಕೋಬೇಕು. ಆ್ಯಂಡ್ ಬೈ ದ ವೇ ನೇಲ್ ಆರ್ಟ್ ಸಖತ್ತಾಗಿ ಮಾಡ್ತಾಯಿದ್ದೆ. ಎಲ್ಲ ಇಂಟ್ರೆಸ್ಟು ಒನ್ ಪಾಯಿಂಟ್ ಆಫ್ ಟೈಮ್ ಹೋಗ್ಬಿಡ್ತು. ಆ್ಯಂಡ್ ಐ ನೋ ಐ ಆಮ್ ನಾಟ್ ದ ಓನ್ಲಿ ಪರ್ಸನ್. ತುಂಬ ಜನ ಹುಡುಗಿರು ಹೀಗೆ ಇರ್ತೀರಾ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅನಿಸುತ್ತೆ, ಸೊ ವೈ ಶುಡ್ ಐ ಲೂಸ್ ಇಂಟ್ರೆಸ್ಟ್ ಫಾರ್ ದ ಥಿಂಗ್ಸ್ ಐ ಲವ್. ಕರೆಕ್ಟ್ ಅಲ್ವಾ? ಓಕೆ, ಐ ಗೆಸ್ ಇಟ್ಸ್ ಡನ್ ಬೋತ್ ದ ಸೈಡ್ಸ್. ಇಲ್ಲಿ ಒಂದು ಲಾಸ್ಟ್ ವಿಂಗ್ ಏನಿದೆ ದೊಡ್ಡ ಆಗೋಯ್ತು, ಬಟ್ ಐ ವಿಲ್ ಬ್ಯಾಲೆನ್ಸಿಂಗ್ ಇಸ್ ದ ಕೀ, ಯು ನೋ. ದಟ್ ಈಸ್ ಇಟ್. ಸೊ ನನಗೆ ನಾರ್ಮಲಾಗಿ ಈ ಥಿಕ್ ಲೈನ್ ಅಪ್ಲೈ ಮಾಡೋದು ಇಷ್ಟ ಆಗುತ್ತೆ. ಆ್ಯಂಡ್ ಐ ನೋ ಒಬ್ರೊಬ್ರು ಟೇಸ್ಟ್ ಒಂದೊಂಥರ.
ಇವಾಗಿನ ಜೆನ್ಝಿ ಮೇಕಪ್ ಎಲ್ಲ ಬೇರೆ ಥರನೇ ಇರುತ್ತೆ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಆ್ಯಂಡ್ ಬೈ ದ ವೇ ನಾನು ಜೆನ್ಝಿನೇ ಇರ್ಬೋದು, ಐ ಡೋಂಟ್ ನೋ. ಸೊ ಜೆನ್ಝಿ ಯಾವ ಇಯರಿಂದ ಯಾವ ಇಯರ್ಗೆ ಬರ್ತಾರೆ ಅದನ್ನ ಕಮೆಂಟ್ ಮಾಡಿ, ನಂಗೆ ಗೊತ್ತಿಲ್ಲ. ಸೊ ದಟ್ ಈಸ್ ಇಟ್. ನಾನು ಐ ಮಾತ್ರ ಅಂತ ಹೇಳಿದ್ದೆ ಅಲ್ವಾ. ಸೊ ದಿಸ್ ಈಸ್ ಮೈ ಲುಕ್. ಆ್ಯಂಡ್ 1 ನಿಮಿಷ. ಸೊ ದಟ್ ಈಸ್ ಇಟ್. ಐ ಆಮ್ ರೆಡಿ. ಹೇರ್ ಡ್ರೈ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ದಿಸ್ ಈಸ್ ಮೈ ಕಂಪ್ಲೀಟ್ ಮೇಕಪ್ ಲುಕ್. ಮೇಕಪ್ ಏನಿಲ್ಲ, ಅಲ್ಲಿ ಸ್ವಲ್ಪ ಮೇಕಪ್ ಇದೆ, ಇಲ್ಲ ಅನ್ನೋ ತಪ್ಪು, ಬಟ್ ಸ್ವಲ್ಪ ಇದೆ. ಆ್ಯಂಡ್ ದ್ಯಾಟ್ ಈಸ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ವಾಸ್ ರಿಯಲಿ ಶಾರ್ಟ್. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ಥರ ಜಾಸ್ತಿ ವೀಡಿಯೋ ಮಾಡ್ತೀನಿ. ಓಕೆನಾ?